ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಿತ್ರರು ಆದಂಥ ಸನ್ಮಾನ್ಯ ವೀರೇಶ್ ಅರವಾಡಿ ಅವರೇ, ಈಗಾಗಲೇ ಅಧ್ಯಕ್ಷರಾದ ರಾಜಶೇಖರ್ ಅವರೇ, ತುಮಕೂರಿನ ಅಧ್ಯಕ್ಷರಾದ ಶಿವಕುಮಾರ್ ಅವರೇ ಬಂದಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ನಾನು ಲೋಕಸಭಾ ಸದಸ್ಯ ಆದಮೇಲೆ 2004ನೇ ಇಸ್ವಿಯಿಂದ ಕಾಣ್ತದೆ ಅಥವಾ 5 ಇರ್ಬೋದು. ಯಶವಂತರಾವ್ ಜಾಧವ್ ಅವರು ಮತ್ತು ನಮ್ಮ ಪಿ ಆದಂಥ ದೇವರಾಜ್ ಅವರು ಅಂಧ ಮಕ್ಕಳ ಶಾಲೆಯಲ್ಲಿ ನನ್ನ ಹುಡುಗ ಹಬ್ಬವನ್ನು ಪ್ರಾರಂಭ ಮಾಡಿದರು. ಬಹುಶಃ ಅಲ್ಲಿ ಅವ್ರ ಜೊತೆ ಊಟ ಮಾಡೋದು, ಅವರಿಗೆ ಬಟ್ಟೆ ಕೊಡೋದು, ಅವರು ಕೂಡ ಊಟವನ್ನು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂತ ಬಂದ್ವಿ. ಇತ್ತೀಚಿನ 4-5 ವರ್ಷದಿಂದ ನಮ್ಮ ಅಭಿಮಾನ ಬಲದವರು ಎಲ್ಲರೂ ಸೇರಿ ಚೌಟ್ರಿ ಒಳಗೆ ಮಾಡಬೇಕು ಮತ್ತು ರಾಜ್ಯ ಮಟ್ಟದ ನಾಯಕರು ಯಾರು ಕೂಡ ಕರಿಬೇಕು ಅಂತೇಳಿ ಇವತ್ತು ಹಿಂದೆ ಯಾರು ಕರೆದ್ವಿ, ಅವ್ರು ಬೇಡ, ಹೊಸದಾಗಿ ಯಾರು ಇಲ್ಲ ಅವ್ರು ಕರಿಬೇಕು ಅಂತ ತೀರ್ಮಾನ ಮಾಡಿದರು. ನಾನು ಹೇಳಿದೆ 74ನೇ ವಯಸ್ಸು ಬಿಟ್ಬಿಡ್ರಪ್ಪ ಸಾಕು, 75 ಜೋರ ಮಾಡ್ಬೇಕ್ರಿ, ಈ ಬೇಡ ಅಂತ ಹೇಳಿದೆ ನಾನು. ಆದರೂ ಇಲ್ಲ ನಾವು ಮಾಡಲೇಬೇಕು ಅನ್ನೋದನ್ನ ನಮ್ಮೆಲ್ಲ ಯಶವಂತರಾವ್ ಜಾಧವ್ ಇರ್ಬೋದು ಅಥವಾ ನಮ್ಮ ವೀರೇಶ್ ಇರ್ಬೋದು, ಅರವಾಡಿ ಜಗದೀಶ್ ಇರ್ಬೋದು, ಶಿವು ಮಾಜಿ ಅಧ್ಯಕ್ಷ ಗೂಢಾಧ್ಯಕ್ಷ ಶಿವು ಇರ್ಬೋದು, ರಾಜಹಳ್ಳಿ ಶ್ರೀರಪ್ಪ ದಾಸಕರಿಯಪ್ಪರ, ಎಲ್ಲರೂ ಕೂಡ ಜೀವನ್ಮೂರ್ತಿ ಎಲ್ಲರೂ ಕೂಡ ಸೇರಿ ಇಲ್ಲ ನಾವು ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಬಿಟ್ಟಿದ್ವಿ, ನಾವು ಮಾಡಿದ್ವಿ ಅಂತ ಹೇಳಿ. ಆದರೂ ನಾನು ಒಪ್ಪಿಗೆ ಅನಿವಾರ್ಯ. ಇವತ್ತು ಮಧ್ಯ ಒಂದೆರಡು ಕಾರ್ಯಕ್ರಮಗಳಾದವು. ನಮ್ಮ ಮುರುಗೇಶ್ ಆರಾಧ್ಯವರು ಕಿವುಡು ಮತ್ತು ಮೂಗಿನ ಶಾಲೆ ಕರ್ಕೊಂಡೋಗಿದ್ರು. ಆ ಶಾಲೆ ಹೋದಾಗ ನಿಜವಾಗ್ಲೂ ಕೂಡ ನನಗೆ ಚುರುಕು ಅನಿಸ್ತು. ಬಟ್ಟೆ ಕಣ್ಣಲ್ಲಿ ನೀರು ಬರ್ತದೆ ಆ ಮಕ್ಕಳು ನೋಡುವಾಗ. ಇದು ಇದೇ ಅಲ್ಲ, ಬಹಳ ಸಲ ನಾನು ಹೋಗಿದ್ದೀನಿ. ಅಂಗವಿಕಲರಿರ್ಬೋದು, ಕಿವುಡಿರ್ಬೋದು ಮತ್ತು ಮೂಗರಿರ್ಬೋದು, ಅಂದರೆ ದೇವರ ಮಕ್ಕಳು ಇವರು ನಮ್ಮ ಮಕ್ಕಳಲ್ಲ, ದೇವರ ಮಕ್ಕಳು ಅಂತ ನಾನು ತೀರ್ಮಾನ ಮಾಡಿದ್ದೆ. ಅದಕ್ಕೋಸ್ಕರ ನಾವು 2015ನೇ ವರ್ಷದೊಳಗೆ ನಮ್ಮ ಕೇಂದ್ರದ ಸಚಿವರಾದ ಕಾಮರಾಜ್ ಮಿಶ್ರಾ ಅವರು ಕರೆಸಿ ಸಾವಿರಾರು ಜನಕ್ಕೆ ಒಂದು ವೀಲ್ ಚೇರ್ ಇರ್ಬೋದು, ಊರುಗೋಲು ಇರ್ಬೋದು, ಶ್ರವಣ ಯಂತ್ರ ಇರ್ಬೋದು, ಈ ರೀತಿಯಾಗಿ ಭಾಳ ಜನ ಕೊಡಿಸಿದ್ವಿ. ಮತ್ತು ಇಲ್ಲಿ ದೇವರ ಅದನ್ನು ಸಿಯಾಗಿ ಸೆಂಟರ್ ಮಾಡಬೇಕು ಅಂತೇಳಿ, ಅಂದರೆ ಇದು ನಮ್ಮ ಹೆಮ್ಮೆ ವಿಷಯ. ಇದಕ್ಕೆ ಮಾಡಲಿಕ್ಕೆ ಸುಮಾರು 58 ಕೋಟಿ ರೂಪಾಯಿಗಳನ್ನ ಕೊಡ್ತೀನಿ ಅಂತ ಇವರು ನಮ್ಮ ತಾವತ್ತಿನ ಗೆಲೋಟ್ ಅವರು ಹೇಳಿದರು. ತಕ್ಷಣ 25 ಕೋಟಿ ಬಿಡುಗಡೆ ಮಾಡಿದರು. 25 ಕೋಟಿ ಒಳಗೆ ಸುಮಾರು ಕೆಲಸ ಈಗ ಒಟ್ಟಣಿತ ಸುಮಾರು 7 ಎಕರೆ ಜಾಗದಲ್ಲಿ ಆ ಕೆಲಸ ಬಹುತ್ವವಾದಂಥ ಬಿಲ್ಡಿಂಗನ್ನು ಕೂಡ ತಯಾರಾಗಿದೆ. ಅದನ್ನು ಮಾಡಿ ಇನ್ನೂ ಉಳಿದಂಥ ಹಣವನ್ನು ಮುಂದೆ ತಂದು ಮಾಡಬೇಕಾಯಿತು. ನನ್ನ ಶ್ರೀಮಂತರಿದ್ರು ಸ್ವಲ್ಪ ಮಕ್ಕಳಲ್ಲಿ ಪರವ ಬಂದರು. ನಮ್ಮ ನಾಯಕರು ಭಾಳ ಜನ ಹೇಳಿದ್ದಾರೆ, ಏನು ಮಾಡಿದ್ವಿ ಅದನ್ನು ಮುಂದುವರಿಸಿಡುವರಿ ಅಂತ. ಈಗಿನ ಸಂಸದರು ಮುಂದುವರಿಸಬೇಕು, ವರ್ಷದಲ್ಲಿ ಭಾಳ ಸಂತೋಷ ಆಗುತ್ತೆ. ನನ್ನದು ಏನಾಗಬೇಕು ಅನ್ನೋದು ಕೂಡ ನಾನು ಮಾಡಿಸ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾದ ಯೋಜನೆ ನಾವೇನು ಮಾಡೋದು ಬಿಟ್ಟು ಲೆಕ್ಕಲ್ಲ. ಈ ದೇವರ ಮಕ್ಕಳಿಗೆ ಏನಾದರೂ ಕೂಡ ಒಂದು ಅಂದರೆ ಪುನರ್ವಸತಿ ಅಂದರೆ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಟೈಪಿಂಗ್ ಎಲ್ಲರೂ ಕೂಡ ಕಲಿಸ್ಕೊಡ್ತಾರೆ. ಅಲ್ಲೇ ರೆಸಿಡೆನ್ಸು ಅವರಿಗೆ ಮುಂದಿನ ಕ್ಯಾಂಪಸ್ ಅಂದರೆ ಅವ್ರು ನೌಕರಿ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಒಂದು ಸೆಂಟರು. ಈ ಸೆಂಟರನ್ನು ಮಾಡಿದ್ದು ಕರ್ನಾಟಕ ಮತ್ತು ಗೋವಾ ಎಲ್ಲಾದರೂ ಇದ್ದರೆ ದಾವಣಗೆರೆ ಒಳಗೆ. ಹಿಂದೆಲ್ಲ ಮೂಗರು ಕೆಬ್ಬರಿಗೆ ಮಡ್ರಾಸ್ ಹೋಗ್ತಾ ಇದ್ರು. ಇತ್ತೀಚೆಗೆ ಪ್ರೈವೇಟ್ನೆಲ್ಲ ಆಗಿದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಇಂಥ ಒಂದು ಯೋಜನೆಯನ್ನು ಮಾಡಿದರೆ ಖಂಡಿತ ಕೂಡ ನನಗೆ ಆತ್ಮಕ್ಕೆ ತೃಪ್ತಿ ಆಗ್ತದೆ. ವಿಶೇಷವಾಗಿ ಭಾಳ ಜನ ಅದರಿಂದ ಲೇಟ್ ಆಯ್ತು. ನಾನು ಇಲ್ಲಿ ಬರೋದು
ಒಂದು ಗಂಟೆ ನಮ್ಮ ಕರ್ನಾಟಕದಾದ್ಯಂತ ಕಾರ್ಯಕರ್ತರು ಬಹಳ ಚಲೋ ಇಲ್ಲ. ಚಪ್ಪಾಳೆ ಐತಿ, ಕಾರ್ಯಕರ್ತರಿಗೆ ಗೌರವ ಸಿಗೋ ತರ ಚಪ್ಪಾಳೆ ಹೊರಬೇಕಾಗ್ತದೆ. ಇನ್ನುಳಿದಂತೆ ಎರಡನೇ ಭಾಗಕ್ಕೆ ಬಂದ್ರೆ ನಾವೆಲ್ಲರೂ ಒಟ್ಟಾದ್ರೆ ಸ್ವಾರ್ಥ ಇಲ್ಲ. ಸ್ವಾರ್ಥ ಇದೆಯಾ? ಬಿಜೆಪಿಯ ಕಾರ್ಯಕರ್ತರ ಮನದಾಸೆ ಏನಪ್ಪ ಅಂತ ಹೇಳಿದ್ರೆ, ಮನದಾಸೆ ಬೆಳಿಗ್ಗೆ ಎದ್ರೆ ಕಾರ್ಯಕರ್ತರು ಬೇಜಾರಾಗ್ತಾರೆ, ರಾತ್ರಿ ಮಲ್ಕೊಳ್ಬೇಕಾದ್ರೆ ಕಾರ್ಯಕರ್ತರು ಬೇಜಾರಾಗ್ತಾರೆ. ಅದರೊಳಗೆ ನಾನು ಒಬ್ಬ. ಹಾಗಾಗಿ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸಿದ್ದೇಶಣ್ಣ ಅವರ